ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡೋಣ ಗ್ರೀನ್ ಚಟ್ನಿ ಯಾವ ಥರ ಮಾಡೋದು ಅಂತ. ಇದು ಆಲೂ ಪರೋಟ, ಚಪಾತಿ ಮತ್ತು ಬಜ್ಜಿ ಜೊತೆ ಒಳ್ಳೆಯ ಕಾಂಬಿನೇಷನ್ ಇದಾಗಿರುತ್ತದೆ. ಸೊ ನಾವು ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡಿಕೊಳ್ಳೋಣ. ಸೊ ಇದಕ್ಕೆ ನಮಗೆ ಬೇಕು ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಾ ಮತ್ತು ನಿಂಬೆಹಣ್ಣು, ಉಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇವಾಗ ನಾವು ಮೊದಲನೇದಾಗಿ ನೋಡೋಣ ಯಾವ ಥರ ಇದನ್ನು ಮಾಡ್ಕೊಳ್ಳೋದಂತ. ನಾನು ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಕ್ತಿದ್ದೀನಿ. ಪಾಲಕ್ ಸೊಪ್ಪಿನ 3ರಷ್ಟು ಕೊತ್ತಂಬರಿಯನ್ನು ಮಿಕ್ಸಿ ಬೌಲ್ಗೆ ಹಾಕಿ, ಇದಾದ ನಂತರ ಒಂದೆರಡು ಹಸಿಮೆಣಸಿನ್ಕಾಯಿನ ಇದಕ್ಕೆ ಸೇರಿಸಿ, ಇದಾದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಇದಕ್ಕೆ ಹಾಕಿಕೊಳ್ಳಿ. ಜೀರಿಗೆ ಆದ ನಂತರ ಇದಕ್ಕೆ ಉಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು. ನಂತರ ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸವನ್ನು ಸೇರಿಸಿ, ಇದಾದ ನಂತರ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸಿ, ಇದಾದ ನಂತರ ನೀವು ನೋಡ್ತಿದ್ದೀರಿ ಗ್ರೀನ್ ಚಟ್ನಿ ರೆಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.